ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಕಡಲ ತರಂಗ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ತುಂಬ ದಿನ ನಂತರ ನಾನು ಲಾಗ್ ಮಾಡ್ತಾ ಇದ್ದೇನೆ, ಬಿಕಾಸ್ ಒಂದು ಬ್ಯೂಟಿಫುಲ್ ಇವೆಂಟ್ನ ಇಟ್ಕೊಂಡು. ಸೊ ತುಂಬ ಬ್ಯುಸಿ ಇರೋದ್ರಿಂದ, ಆಫೀಸ್ ಬ್ಯುಸಿ ಇರೋದ್ರಿಂದ ಸೊ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಇವತ್ತು ಒಂದು ಒಳ್ಳೆಯ ವೆಕೇಷನ್ ಇದೆ, ಹಾಗೆಯೇ ನಿಮ್ಮ ಜೊತೆ ಎಲ್ಲ ಮಾತಾಡೋಕ್ಕೆ ಟೈಮ್ ಕೂಡ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್ ಗೈಸ್, ನೋಡಿ ಆಲ್ರೆಡಿ ಡೆಕೋರೇಷನ್ಸ್ ಮಾಡಿಟ್ಬಿಟ್ಟಿದ್ದಾರೆ. ನೆನ್ನೆ ಡೆಕೋರೇಷನ್ಸ್ ಟೀಮ್ ಬಂದಿತ್ತು. ನಾವು ಈವೆಂಟ್ನ ಇವತ್ತು ಮನೇಲೇ ಇಟ್ಕೊಂಡಿದ್ದೇವೆ, ಬಿಕಾಸ್ ಪ್ರೀವಿಯಸ್ಲಿನೂ ಅಷ್ಟೇ ಅಲ್ವಾ, ಮದುವೆ ಎಲ್ಲ ಮನೇಲೇ ಮಾಡ್ತಿದ್ರು, ಒಳ್ಳೆ ಮಸ್ತ್ ಇರ್ತಿತ್ತು, ಒಂದು ವೈಬ್ ಇರ್ತಿತ್ತು. ಬಟ್ ಇವಾಗೆಲ್ಲ ಹಾಲಲ್ಲೆಲ್ಲ ಮದುವೆ ಮಾಡಿ ಅಷ್ಟು ಖುಷಿ ಇರಲ್ಲ. ಬೆಳಿಗ್ಗೆ ಹೋಗಿರ್ತೀವಿ, ಸಂಜೆ ವಾಪಸ್ ಬರ್ತೀವಿ, ಒಳ್ಳೆ ಮಸ್ತೇ ಇರಲ್ಲ. ಬಟ್ ಇವತ್ತು ಒಳ್ಳೆ ಖುಷಿ ಅನಿಸ್ತಾ ಇದೆ ಮನೆ. ಹಲೋ ಎವ್ರಿವನ್, ಈಗ ನಾವು ಮೆಹಂದಿ ಹಚ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೇವೆ. ಸೊ ಇವತ್ತು ಮದುವೆ ಅಲ್ಲ, ಜಸ್ಟ್ ಎಂಗೇಜ್ಮೆಂಟ್ ಅಲ್ವಾ, ಸೊ ಅದಕ್ಕೆ ಮನೆಗೆ ಕರೆಸ್ತಾ ಇಲ್ಲ. ನಾವೇನು ಮೆಹಂದಿ ಹಚ್ಚೋರ ಹತ್ರ ಹೋಗ್ಬಿಟ್ಟು ಮೆಹಂದಿ ಹಚ್ಚೋಣ ಅಂತ ಹೋಗ್ತಾ ಇದ್ದೇವೆ. ಇಲ್ಲಿ ನಮ್ಮ ಬ್ರೈಡ್ ಕೂಡ ರೆಡಿ ಇದ್ದಾಳೆ ಮೆಹಂದಿ ಹಚ್ಕೊಳ್ಳೋಕ್ಕೆ. ಓಕೆ, ನಾವು ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಯ್, ಏನಕ್ಕೆ ಬಂದಿದ್ಯಾ? ಎಸ್, ಇವನು ನಮ್ಮ ಡ್ರಾಪ್ ಮಾಡಕ್ಕೆ ಬಂದಿದ್ದಾನೆ. ನಾವು ಮೆಹಂದಿ ಹಚ್ಕೊಳಕ್ಕೆ ಬಂದಿದ್ದೇವೆ. ಓಕೆ ಗೈಸ್, ಮೆಹಂದಿ ಹಚ್ಕೊಳ್ಳೋಣ. ವಿಡಿಯೋಗ್ರಾಫರ್ ಯಾರಿದ್ದಾರೆ ಗೊತ್ತಾ? ಸಾನು ಹಾಗೆ ಸಪ್ನಾ. ನೋಡಿ, ಮೆಹಂದಿ ಹಚ್ಚಕ್ಕೆ ರೆಡಿ ಇದ್ದಾರೆ. ಹನಿ, ಎಸ್ ಹನಿ. ಅವ್ರು ಮತ್ತು ಫ್ರೆಂಡ್ಸ್ ಇರ್ಬೋದು. ಇಲ್ಲೇನೋ ಡೌಟ್ಸ್ ಕೇಳ್ತಿದ್ದಾರೆ ಹುಡುಗಿರು, ಆನ್ಸರ್ ಮಾಡೋಣ. ಏನು ಕೇಳಿ? ನಿಮ್ಗೆ ಮದುವೆ ಆಗಿದೆಯಾ? ಯಾಕೆ, ನಿಮ್ಮ ಮನೇಲಿ ಯಾರನ್ನಾದ್ರೂ ಹುಡುಗನ ನೋಡ್ತಿದ್ದೀರಾ? ಇಲ್ಲ, ಹನಿ ಸಖತ್ತಾಗಿ ಮೆಹಂದಿ ಬೇರೆ ಹಚ್ತಿದ್ದಾಳೆ. ಮದುವೆ ಕರ್ಸೋಣ ಹಾಗಾದರೆ. ಓಕೆ, ಎಸ್ ಗೈಸ್, ಇದನ್ನು ನಾನು ಹಚ್ಚಿದ್ದು ಹೇಗಾಗಿದೆ ಸಾನು? ಖರಾಬ್ ನೋಡಿ, ಇಷ್ಟೊಂದು ಇಲ್ಲಿ ನೋಡಿ, ಎಷ್ಟೊತ್ತಾಯ್ತು ಹಚ್ಚಕ್ಕೆ ಮಾಡಿ, ಇಷ್ಟೊಂದು ಹಚ್ಚಿದ್ದಾರೆ. ಎಸ್, ಬನ್ನಿ ನಮ್ಮ ಬ್ರೈಡ್ ಹೇಗಿದ್ದಾಳೆ ನೋಡ್ಕೊಬರೋಣ, ಏನು ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು. ಎಸ್, ತಿಂಡಿ ತಿಂತಾ ಇದ್ದಾಳೆ ಗೈಸ್. 9 ಗಂಟೆ ಆಗಿದೆ, ರೆಡಿ ಮಾಡೋಕೆ ಬರ್ತಿದ್ದಾರಂತೆ ಮೇಕಪ್ ಆರ್ಟಿಸ್ಟು. ಸೊ ಹೇಗೆ ಅನಿಸ್ತಿದೆ, ಬೇಗ ಹೇಳು. ಟೆನ್ಷನ್ ಆಗ್ತಿದೆ ಅಂತೆ ಗೈಸ್ ಅವಳಿಗೆ. ಖುಷಿ ಆಗ್ತಿಲ್ವಾ ಫುಲ್ಲು? ತಿಂಡಿ ಹೇಗಿದೆ? ಆಚೆ ಕಡೆ ತಂದಿದ್ದು ಗೈಸ್. ಇವತ್ತು ಮನೇಲಿ ಹೆಂಗೋ ಅಡುಗೆ ಮಾಡ್ತಿದ್ದಾರಲ್ಲ, ಬ್ಯುಸಿ ಇದೆ ಅಂತ ಹೇಳಿಬಿಟ್ಟು ಆಚೆ ಕಡೆ ಅಂತಂದು ತಿಂತಿದ್ದೀವಿ. ನೋಡಿ, ಇವಳೇ ನಮ್ಮ ಬ್ರೈಡ್. ಫುಲ್ ಖುಷಿಯಾಗಿದ್ದಾಳೆ ಗೈಸ್ ಅವಳು, ತುಂಬ ಖುಷಿಯಾಗಿದ್ದಾಳೆ. ನಮ್ಮೊಂದು ತೋರಿಸ್ಕೊಳ್ತಿಲ್ಲ ಅಷ್ಟೇ. ನಮ್ಮ ಮದುಮಗಳು ರೆಡಿ ಆಗ್ತಿದ್ದಾಳೆ. ಹಾಯ್ ಹೇಳು. ಎಸ್ ಗೈಸ್, ನೋಡಿ ಇಲ್ಲಿ ರೆಡಿ ಆಗ್ತಿದ್ದಾಳೆ. ಸುಮಾರು 2 ತಾಸಾಯಿತು. ಝೂಮ್ ಹಾಕ್ಬೇಡ ಒಂದ್ಸಲ ಹೆಂಗೆ ಕಾಣ್ತಿದ್ದಾಳೆ ಅಂತ. ಫುಲ್ ಟೆನ್ಷನ್ ಆಗಿದ್ದಾಳೆ. ಮಾತಾಡೋದು ಮುಖ ನೋಡ್ರೆ ಗೊತ್ತಾಗ್ತದೆ, ಫುಲ್ ಟೆನ್ಷನ್ ಆಗಿದೆ. ಟೆನ್ಷನ್ ಆಗ್ತಿದೇನೆ, ಕೂಲ್ ಆಗು. ತುಂಬ ಫಂಕ್ಷನ್ ನಡೀತಾ ಇದೆ. ಫಸ್ಟು ಹುಡುಗಿಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ.
ಗೈಸ್, ಎಂಗೇಜ್ಮೆಂಟ್ ಸೆರೆಮನಿ ಸ್ಟಾರ್ಟ್ ಆಗಿದೆ. ಓಕೆ, ಡಿಸ್ಕಷನ್ ನಡೀತಾ ಇದೆ, ಯಾರು ರಿಂಗ್ ಹಾಕಬೇಕು ಫಸ್ಟ್ ಅಂತ ಹೇಳಿ. ಕೊಡುದು ಯಾರು ಕೊಡುದು ಮಹೇಶ್ ಅವಳಿಗೆ ಅಲ್ವಾ? ಹಾ, ನೀವು ಹೇಳ್ಕೊಡಿ ಸ್ವಲ್ಪ. ಎಸ್ ಗೈಸ್, ನೋಡಿ ಪೇರೆಂಟ್ಸ್. ಸ್ವೀಟ್ ಹೇಗಿದೆ? ಚೆನ್ನಾಗಿದೆ, ಭಾಳ ಸ್ವೀಟ್ ಇದೆ. ನಿನ್ನ ಕೇಕ್ ಸಖತ್ತಾಗಿದ್ದಲ್ಲಿ. ರಿಂಗಶ್ ಒಂದು ರಿಂಗಶ್ ತಗೊಂಡು ಬಂದಿದ್ಯಾ? ಇನ್ನೊಂದು ರಿಂಗಲ್ಲಿ ಸಿಂಗಲ್ ಅಂತ ಸ್ವ್ಯಾಗ್. ಜಾಲಿ ಜಾಲಿ ನೋಡಿ. ಅಲ್ಲ, ನಾನು ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ತಗೊಂಡ್ರೆ ಇವರೆಲ್ಲ ನನ್ನ ಸೇರಿ ಅಲ್ಲ. ಔಟರ್ ಕಿಚನ್ ಅಡುಗೆ ಎಲ್ಲ ರೆಡಿ ಆಗಿದೆ. ಅಡುಗೆ ಎಲ್ಲ ರೆಡಿ ಆಯ್ತು. ಈಗ ಊಟ ಮಾಡೋದೊಂದೇ ಬಾಕಿ ಇದೆ. ನಿಮ್ಮ ಹಾಂ, ಬೆಚ್ಚುಗೌಡ್ರು ಅವರು ಬಜ್ಜಿ ಕರಿತಾ ಇದ್ದಾರೆ. ಹೌದು ಹೌದು. ಊಟ ಚೆನ್ನಾಗಿದೆ. ಯಾಕೆ ಮಾಡಿದ್ದು? ವಿಷ್ಣು ಆ್ಯಂಡ್ ಟೀಮ್ ಅವರು ಊಟ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನೋಡಿ, ದಿವ್ಯ ಅಂತ ಫುಲ್ ಸುಸ್ತಾಗಿದೆ. ಇಲ್ಲಿ ಹಾಸಿಗೆ ಕೊಟ್ಟರೆ ಇಲ್ಲೇ ಮನೆ ಕಂತಿದ್ದವಳು. ಊಟ ಆಯ್ತು, ಇವಾಗ ಟೀ ಕುಡಿಯೋ ಟೈಮ್. ಕೊನೆಯಲ್ಲಿ ಒಂದು ಶಾಸ್ತ್ರ ಇದೆ ಗೈಸ್, ನೋಡಿ ಬರೋಣ ಏನಂತ. ಎಸ್ ಗೈಸ್, ಎಂಗೇಜ್ಮೆಂಟ್ ಮುಗಿದ್ದು ಈಗ ಸೆಂಡ್ ಆಫ್ ಮಾಡೋ ಟೈಮ್. ಇವಳು ಬೇಜಾರಾಗಿದ್ದಾಳೆ. ಫುಲ್ ಬ್ಯುಸಿ ಇಲ್ಲ, ಅವಾಗಿಂದ ಸಿಕ್ಕಿರಲಿಲ್ಲ ವಿಡಿಯೋ ಮಾಡೋಕ್ಕೆ. ಇವಾಗ ಸಿಕ್ಕಿದ್ದಾಳೆ ಗೈಸ್. ನೋಡಿ, ಫುಲ್ ಖುಷಿಯಾಗಿದ್ದಾಳೆ. ಅವಾಗ ಬೆಳಿಗ್ಗೆ ಹೇಳಿದ್ವಲ್ಲ ಫುಲ್ ಟೆನ್ಷನ್ ಆಗ್ತದೆ ಅಂತ, ಇವಾಗ ಈಗ ಅನಿಸ್ತದೆ. ಎಂಗೇಜ್ಮೆಂಟ್ ಇಷ್ಟ ಆಯ್ತಾ? ಖುಷಿ ಆಯ್ತಾ? ಈಗ ಸೆಂಡ್ ಆಫ್ ಮಾಡಿ ಬರೋಣ. ಎಸ್ ಗಾಯ್ಸ್, ನೋಡಿದ್ರಲ್ಲ ಎಂಗೇಜ್ಮೆಂಟ್ ಹೆಂಗಿತ್ತಂತ ಹೇಳಿ. ಎಂಗೇಜ್ಮೆಂಟ್ ಮುಗೀತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದೆ ಇನ್ನಷ್ಟು ಒಳ್ಳೆ ವಿಡಿಯೋಸ್ಗಳೊಂದಿಗೆ ಬರ್ತಾ ಇರ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.